पूज्याय राघवेन्द्राय सत्यधर्मरताय च। ಅಮ್ಮ ಇವಾಗ ಮಂತ್ರಾಕ್ಷತೆಯ ಬಗ್ಗೆ ತಿಳ್ಕೊಂಡ್ವಿ. ಇನ್ನು ಹೆಜ್ಜೆ ನಮಸ್ಕಾರವನ್ನ ಹಾಕ್ತಾರೆ ಶ್ರೀ ಗುರು ರಾಘವೇಂದ್ರ ರಾಯರಿಗೆ. ಏನ್ ಸಂಕಲ್ಪ ಮಾಡ್ಕೊಂಡಿರ್ತೀವಿ ಆ ಸಂಕಲ್ಪ ಪೂರ್ಣಗೊಳ್ಳುತ್ತೆ ಅನ್ನೋದು ನಂಬಿಕೆ ಇದೆ ನಮ್ಗೆ. ಸೊ ಇದ್ರ ಬಗ್ಗೆ ಏನ್ ಖಂಡಿತ ಗುರುವೇ ಶರಣಂ. ನೋಡಿ, ಹೆಜ್ಜೆ ನಮಸ್ಕಾರ ಹಾಕೋರು, ಅದೇ ರೀತಿ ನಾವು ಒಂದೊಂದು ಹೆಜ್ಜೆಗೂ ಒಂದೊಂದು ನಮಸ್ಕಾರ ಹಾಕೋ ಅಂಥವ್ರು ಇದ್ದಾರೆ. ಪಾದ ನಮಸ್ಕಾರ ಹಿಂದೆ ಮುಂದೆ ಪಾದ ತೊಗೊಂಡೋಗಿ ಅದೇ ಥರನೂ ಹಾಕೋರು ಇದ್ದಾರೆ. ಮತ್ತು 3 ಪಾದನ ನಾವು ನಡೆದು 3 ಜಾಗದಲ್ಲಿ 3 ಪಾದ ಬಿಟ್ಟು 4ನೇ ಪಾದದಲ್ಲಿ ಬಿದ್ದು ನಮಸ್ಕಾರ ಮಾಡೋ ಅಂಥವ್ರು ಇದ್ದಾರೆ. ಅದೇ ರೀತಿ ಮಂಡಿ ನಮಸ್ಕಾರ ಮಾಡೋ ಅಂಥವ್ರು ಇದ್ದಾರೆ. ಕಾರಣ ಏನು ಅಂದರೆ ವಿಧವಾಗಿ ಅದೇ ರೀತಿ ಉಳುಸೇವೆ ಮಾಡೋರು ಇದ್ದಾರೆ. ನೋಡಿ, ಉಳುಸೇವೆ ಹೆಣ್ಮಕ್ಳು ಮಾಡಬಾರ್ದು. ಹಾಗೆ ಮಾಡ್ತಾರೆ ಅಂದರೆ ಆರೋಗ್ಯಕ್ಕೆ ಏನಾದರೂ ತೊಂದರೆ ಆಗಿರಬೇಕು, ಅಲ್ಲದೆ ಏನಾದರೂ ನಮ್ಮ ಕೈಲಿ ಆಗೋದೇ ಇಲ್ಲ ಅನ್ನೋಂಥದ್ದು ಏನಾದರೂ ಬೇಡಿಕೆ ಇದ್ದರೆ ಮಾತ್ರನೇ ಮಾಡಬೇಕೇ ವಿನಃ ಎಲ್ಲ ಹೆಣ್ಮಕ್ಳು ಮಾಡಬಾರ್ದು. ಅದರಲ್ಲಿ ಮುಖ್ಯವಾಗಿ ವಯಸ್ಸು ಹೆಣ್ಮಕ್ಳು ಮಾಡಲೇಬಾರ್ದು, ಕನ್ಯಾಸ್ತ್ರೀ ಹೆಣ್ಮಕ್ಳು ಮಾಡಲೇಬಾರ್ದು. ಅದೇ ರೀತಿ ನೀರು ತಲೆಯಲ್ಲಿ ನಾವು ಸ್ನಾನ ಮಾಡಿಕೊಂಡು ನೀರು ಒಂದೊಂದು ಡ್ರಾಪು ಸಹ ಅಲ್ಲಿ ಬೀಳಬಾರ್ದು. ನಮ್ಮ ಲೇಡೀಸ್ ಆಗಿದಂಥ ಹೆಣ್ಣುಮಕ್ಕಳು, ಮುಖ್ಯವಾಗಿ ಲೇಡೀಸ್ ಅನ್ನೋವಂಥವ್ರು ಬಟ್ಟೆ ಒದ್ದೆ ಮಾಡಿಕೊಂಡು ಅಲ್ಲಿ ನೀರು ಒಂದು ಡ್ರಾಪನ್ನು ಸುತ್ತಿ ಪ್ರದಕ್ಷಿಣೆ ಬರುವಂಥ ಟೈಮಲ್ಲಿ ಬೀಳಲೇಬಾರ್ದು. ಕಾರಣ ಏನು ಅಂತಂದರೆ ರಾಘವೇಂದ್ರ ಸ್ವಾಮಿ ಯಾವಾಗಲೂ ಧ್ಯಾನದಲ್ಲೇ ಇದ್ದಾರೆ. ಆ ಧ್ಯಾನ ಮಾಡ್ತಾ ಇರೋದ್ರಿಂದ ಏನಾಗುತ್ತೆ ಅಂದರೆ ಡಿಸ್ಟರ್ಬ್ ಆಗುತ್ತೆ, ಮಾಡಬಾರ್ದು. ಆ ರೀತಿ ನಾವು ಅವ್ರಿಗೆ ದೋಷ ಕೊಡ್ತಾ ಇದ್ದೀವಿ ಅಂತ ಅರ್ಥ. ನಮ್ಮಿಂದ ಭಗವಂತನಿಗೆ ದೋಷ ಆಗುತ್ತೆ, ಭಗವಂತನಿಂದ ನಮಗೆ ಯಾವ ದೋಷನೂ ಬರೋದಿಲ್ಲ. ನೋಡಿ, ಅಲ್ಲೂ ಸಹ ಯಾವುದೇ ತಪ್ಪು ನಡೆದ್ರೂ ಭಗವಂತನೇ ತಗೊಂತಾನೆ ಪನಿಷ್ಮೆಂಟು, ನಮಗೆ ಕೊಡೋದಿಲ್ಲ. ಎಷ್ಟು ವಿಶೇಷತೆ ಇದೆ ನೋಡಿ. ಹೆಜ್ಜೆ ನಮಸ್ಕಾರ ಮಾಡೋದ್ರಿಂದ ಏನು ಅಂತಂದರೆ ಸೊಂಟದ ಕೆಳಗಡೆ ನಮಗೇನು ಬಾಧೆ ಇದೆಯೋ ಅದು ಸರಿಯಾಗುತ್ತೆ. ಹಾಗಾಗಿ ಒಂದೊಂದು ನಮಸ್ಕಾರಕ್ಕೂ ಒಂದೊಂದು ವಿಶೇಷತೆ ಇದೆ. ಅದೇ ಸರಿ ಮಂಡಿ ಹಾಕ್ಕೊಂಡು ನಾವು ನಮಸ್ಕಾರ ಮಾಡೋವಂಥವ್ರಿಗೆ ಏನು ಪ್ರತಿಫಲ ಇದೆ ಅಂತ ಅಂದರೆ, ಮಂಡಿ ನೋವುಗಳಾಗಲಿ, ನಮಗೆ ದೇಹದಲ್ಲಿ ತುಂಬಾ ಬ್ಲೀಡಿಂಗ್ ಆಗ್ತಾ ಇದೆ, ಸರಿ ಆಗ್ತಾ ಇಲ್ಲ, ನಮ್ಗೆ ಹೊಟ್ಟೆ ನೋವಿದೆ, ಈ ಥರ ಇರೋಂಥವ್ರು ಕೋರಿಕೆ ಇಟ್ಕೊಂಡು ಇದನ್ನು ಮಾಡಿದ್ರೆ ಭಾರಿ ಒಳ್ಳೆಯದಾಗುತ್ತೆ. ಅದೇ ರೀತಿ ಒಂದು ಕುಟುಂಬಸ್ಥರು ಹೋಗಿದ್ದಾರೆ, 4 ಜನ ಇದ್ದಾರೆ, 3 ಜನ ಇದ್ದಾರೆ, ಇಲ್ಲ 2 ಹೋಗಿದ್ದಾರೆ ಅಂದರೆ ಅಷ್ಟ ದಿಕ್ಕುಗಳಲ್ಲಿಯೂ ನಮಸ್ಕಾರ ಮಾಡಲೇಬೇಕು. ಖಂಡಿತ ಯಾರನ್ನು ಹೋದ್ರೇನು ಮಾಡ್ದಿರ ಬರಬೇಡಿ, ಖಂಡಿತ ಮಾಡಿ, ಒಳ್ಳೆಯದಾಗುತ್ತೆ. ಖಂಡಿತ ಆ ಭಗವಂತನ ಯಾವ ಕಾರಣಕ್ಕೂ ಸರಿ ಅನುಮಾನಂ ಪೆದ್ದರೋಗ ಅಂತಾರೆ. ಅನುಮಾನದಿಂದ ಯಾವುದು ಬೇಡಿಕೆನೂ ಬೇಡ್ಕೋಬೇಡಿ. ಅದೇ ರೀತಿ ಯಾವ ಕಾರಣಕ್ಕೂ ತಪ್ಪಾಗಿ ರಾಘವೇಂದ್ರ ಸ್ವಾಮಿನ ಭಕ್ತರಾಗಿರಲಿ ಬೇರೆಯವರಾಗಿರಲಿ ಬೈಕೋಬೇಡಿ ಮನಸ್ಸಲ್ಲಿ. ಖಂಡಿತ ಅದು ನಮ್ಮನ್ನು ನಾವು ಅಂದ್ಕೊಂಡಿದ್ದು ನಮಗೇ ಒಡೆಯುತ್ತೆ. ಹುಷಾರಾಗಿರಬೇಕು. ಗುರುವೇ ಶರಣು. ಮಾತಾ, ಇವಾಗ ಶ್ರೀ ಗುರು ರಾಘವೇಂದ್ರ ರಾಯರ ಒಂದು ಸನ್ನಿಧಾನಕ್ಕೆ ಹೋಗ್ಬೇಕಾದ್ರೆ ಬಿಳಿ ಬಟ್ಟೆಯನ್ನ ಸಮವಸ್ತ್ರವನ್ನ ಧರಿಸಿ ಶ್ರೀ ಗುರು ರಾಘವೇಂದ್ರ ರಾಯರ ಒಂದು ದೇವಸ್ಥಾನಕ್ಕೆ ಹೋಗ್ತಾರೆ. ಇನ್ನು ರಾಘವೇಂದ್ರ ರಾಯರಿಗೆ ಇನ್ನು ಹೆಣ್ಣು ಮಕ್ಕಳು ಯಾವ ರೀತಿಯಾಗಿ ದೇವಸ್ಥಾನಕ್ಕೆ ಹೋಗ್ಬೇಕು, ಯಾವ ರೀತಿಯಾಗಿ ಸಂಕಲ್ಪವನ್ನ ಮಾಡಬೇಕು ಅನ್ನೋದು ಕೂಡ ಇದೆ. ಹೆಣ್ಮಕ್ಳು ಯಾವ ರೀತಿಯಾಗಿ ಪಾಲಿಸ್ಬೇಕು ದೇವಸ್ಥಾನಕ್ಕೆ ಹೋದ್ರೆ, ಇನ್ನು ರಾಯರ ಒಂದು ಪೂಜೆಯನ್ನ ಮಾಡ್ಬೇಕಾದ್ರೆ ಯಾವ ರೀತಿಯಾಗಿ ಪಾಲನೆ ಮಾಡಬೇಕು ಅನ್ನೋದು ಕೂಡ ಇಲ್ಲಿ ತಿಳ್ಕೊಳ್ಬೇಕಾಗಿದೆ. ಖಂಡಿತ ತಿಳಿಸ್ಕೊಡ್ತೀನಿ ಅಮ್ಮ. ಒಳ್ಳೊಳ್ಳೆ ವಿಷಯಗಳೇನು ಕೇಳ್ತಾ ಇದ್ದೀರಾ. ಅದೇ ರೀತಿ ನೋಡಿ, ಹೆಣ್ಮಕ್ಳು ಹೇಗಿರಬೇಕು ರಾಯರನ್ನ ಪೂಜೆ ಮಾಡುವಾಗ, ನಾವು ಯಾಕೆ ರಾಯರನ್ನ ಪೂಜೆ ಮಾಡಬೇಕು, ರಾಯರಿಗೆ ಯಾವ ರೀತಿ ಇದ್ದರೆ ನಮ್ಗೆ ಒಳ್ಳೊಳ್ಳೆ ಬೆನಿಫಿಟ್ ಆಗುತ್ತೆ ಅಂತ ಅಂದರೆ, ನೋಡಿ, ರಾಯರಿಗೆ ಯಾವತ್ತೂ ಅವ್ರು ಯಾರಿಗೂ ಇದೇ ರೀತಿ ಇದ್ದು ನನ್ನನ್ನು ಪ್ರಾರ್ಥನೆ ಮಾಡಿ ಅಂತ ಯಾವ ಕಂಡೀಷನ್ಸು ಇಲ್ಲ. ಆದರೆ ನಮ್ಮ ಮನಸ್ಸಾಕ್ಷಿಗೆ ನಾವು ಕಂಡೀಷನ್ ಹಾಕ್ಕೊಳ್ಲೇಬೇಕು. ರಾಯರು ಅಂದರೆ ನಾವು ಭಯಪಡಬೇಕು. ಯಾಕೆ ಅಂತಂದರೆ ಅವರು ಅವತಾರ ಮಹಾಪುರುಷ, ಅದೇ ರೀತಿ ಪವರ್ ಉಳ್ಳವರು, ತುಂಬಾ ಶಕ್ತಿ ಇರೋಂಥ ದೇವರವರು. ಕಾರಣ ಅಷ್ಟು ಅವರಲ್ಲಿ ಪವಾಡಗಳಿದೆ, ಮಿರಾಕಲ್ ಅಷ್ಟು ಕೊಡ್ತಾ ಇದ್ದಾರೆ. ಕಾರಣ ಅದರಿಂದ ನಾವು ಪಡ್ಕೋಬೇಕು ಅನ್ನೋರು ನಾವು ಜಾಗೃತಕರಾಗಿರಬೇಕು. ಈಗ ನಾವು ಮೆನ್ಸಸ್ ಆಗಿದ್ದೀವಿ ಅಂತ ಅಂದರೆ ಖಂಡಿತ ನಮಗೆ ಬ್ಲೀಡಿಂಗ್ ಸ್ಟಾಪ್ ಆಗೋವರೆಗೂ ರಾಯರ ಹತ್ರ ನಾವು ಹೋಗಬಾರ್ದು. ಅದೇ ರೀತಿ ರಾಯರ ಫೋಟೋನು ಸಹ ಮುಟ್ಟಬಾರ್ದು. ನಾನ್ ವೆಜ್ ತಿಂತಾ ಇದ್ದಾರೆ ಅಂತ ಅಂದಮೇಲೆ ರಾಯರ ಹತ್ರ ಖಂಡಿತವಾಗ್ಲೂ ಹೋಗಬಾರ್ದು. ಕಾರಣ ಏನು ಅಂತಂದರೆ ಅವರು ಶ್ರೇಷ್ಠತೆಯಿಂದ ಕೂತಿದ್ದಾರೆ. ಸ್ವಾಮಿ ಬ್ರಾಹ್ಮಣ, ಲಿಂಗಾಯತರು, ಒಕ್ಕಲಿಗ ಈ ಥರ ಜಾತಿ ಮತನೇ ಅವರು ನೋಡಲಿಲ್ಲ. ಹಾಗಾಗಿ ಯಾರೂ ಅವ್ರಿಗೆ ಬೇಕಾಗಿಲ್ಲ. ಯಾವ ಮತ ಮಕ್ಕಳಾಗಿದ್ರೇನೂ ಅವ್ರ ಹತ್ರ ಒಂದೇನೆ. ಅದೇ ರೀತಿ ಭಗವಂತ ಬ್ರಾಹ್ಮಣನಾಗಿದ್ದಾರೆ, ಅದರಿಂದನೇ ಅವ್ರು ನಮ್ಮನ್ನೆಲ್ಲ ಅವಾಯ್ಡ್ ಮಾಡ್ತಾರೆ ಅಲ್ಲ. ಕಾರಣ ಏನು ಅಂತ ಅಂದರೆ ಅವತಾರ ಮಹಾಪುರುಷ ಅವರು. ನೋಡಿ, ಹಾಗೆಲ್ಲ ನೋಡೋಕ್ಕೋದ್ರೆ ಕೃತಾಯುಗದಲ್ಲಿ ರಾಕ್ಷಸಿ ವಂಶದಲ್ಲಿ ತಾನೇ ಭಗವಂತ ಹುಟ್ಟಿದ್ರು.
ಪ್ರಹ್ಲಾದನಾಗಿ ಆಗ ನೋಡೋಕೆ ಹೋದರೆ ಈಗ ಅವರು ಬ್ರಾಹ್ಮಣನಾಗಿ ಹುಟ್ಟಿದ್ದಾರೆ ಈ ಥರ ಅದಕ್ಕೆ ಅವಾಯ್ಡ್ ಮಾಡ್ತಾರೆ, ಅಲ್ಲವೇ ಅಲ್ಲ. ಕಾರಣ ಏನು ಅಂತಂದರೆ ಭಗವಂತ ಪೀಠ ಹಾಕಿ ಶ್ರೀರಾಮಚಂದ್ರ ಮೂರ್ತಿ ಕೊಟ್ಟಿದ್ದಂಥ ಪೀಠದ ಮೇಲೆ ಕೂತಿದ್ದಾರೆ. ಶ್ರೇಷ್ಠದಿಂದ ಇರಬೇಕು ಅನ್ನೋದು ಒಂದೇ ವಿನಃ ಬೇರೆ ಏನೇನೂ ಇಲ್ಲ. ಯಾರಿಗೂ ಅವರು ಪನಿಷ್ಮೆಂಟ್ ಕೊಡೋರು ಅಲ್ಲ, ಅದೇ ರೀತಿ ಯಾರಿಗೂ ಅವ್ರನ್ನ ಅವಾಯ್ಡ್ ಮಾಡೋರು ಅಲ್ಲ, ಎಲ್ಲರನ್ನೂ ಹೊಂದ್ಕೊಂಡು ಅಂಥವ್ರು ಭಗವಂತ ಅವರು. ಅದೇ ರೀತಿ ಯಾವುದನ್ನೇ ಆಗಲಿ ನಾವು ಈ ಥರ ಮಾಡುವಾಗ ಏನಾಗುತ್ತೆ ಅಂದರೆ ನಮಗೆ ಭಕ್ತಿ ಖಂಡಿತ ಬರೋದಿಲ್ಲ. ಭಕ್ತಿ ಬೇಕು, ನಾವು ಭಯದಿಂದ ಇರಬೇಕು. ಹೆಣ್ಮಕ್ಳು ಇದು ಪಾಲನೆ ಮಾಡಬೇಕು ಅಂತ ಅಂದರೆ ಆ ಟೈಮಲ್ಲಿ ಖಂಡಿತ ಹೋಗಬೇಡಿ. ಅದೇ ರೀತಿ ಯಾಕೆ ಆ ಟೈಮಲ್ಲಿ ನಾವು ಹೋಗಬಾರ್ದು ಅಂದರೆ ಅದು ನಮ್ಮಲ್ಲಿ ದೇಹದಲ್ಲಿ ಆಗೋ ಅಂಥ ಒಂದು ವ್ಯತ್ಯಾಸ ಮಾಡೋ ಅಂಥ ನಮಗೆ ಮುಂಚೆ ಹೋಗಿ ಇರೋ ಅಂಥ ಭಕ್ತರುಗಳು ಮಾಡ್ತಾ ಇರೋಂಥ ಪೂಜೆ ಕಾರ್ಯದಲ್ಲಿ ಅವ್ರಿಗೆ ಡಿಸ್ಟರ್ಬ್ ಆಗಬಾರ್ದು, ನಮ್ಮಿಂದ ಅವ್ರು ಮಾಡ್ತಾ ಇರೋವ್ರಿಗೂ ತೊಂದರೆ ಆಗಬಾರ್ದು, ದೋಷ ಆಗಬಾರ್ದು ಅನ್ನೋ ಒಂದು ವಿಷಯಕ್ಕೋಸ್ಕರನೇ. ಅದೇ ರೀತಿ ರಾಘವೇಂದ್ರ ಸ್ವಾಮಿನ ಖಂಡಿತ ಯಾರು ಬೇಕಾದರೂ ಪೂಜೆ ಮಾಡ್ಬೋದು, ಯಾರು ಬೇಕಾದರೂ ಪೂಜೆ ಮಾಡ್ಬೋದು ಮನೇಲಿ ಇಟ್ಕೊಂಡು. ಅದೇ ರೀತಿ ಮಂತ್ರಾಲಯಕ್ಕೆ ಹೋಗಿ ದರ್ಶನ ಮಾಡಿ. ಅದೇ ರೀತಿ ರಾಘವೇಂದ್ರ ಸ್ವಾಮಿಗೆ ಹೆಣ್ಮಕ್ಳಾದವರು ಪರಿಪಾಲನೆ ಮಾಡಬೇಕಾಗಿರೋದು ಇವಾಗ ಒಂದು ತಿಂಗಳಲ್ಲಿ 4 ವಾರ ಬರುತ್ತೆ, 1 ವಾರ ಖಂಡಿತ ನಾವು ಮಾಡೋಕ್ಕಾಗಲ್ಲ. ಯಾಕೆ ಅಂತಂದರೆ ಮೆನ್ಸಸ್ ಟೈಮ್ ಆಗುತ್ತೆ, 7 ದಿವಸ ಕ್ರಾಸ್ ಆಯಿತು ಅಂದರೆ ಇನ್ನು 23 ದಿವಸ, 22 ದಿವಸ, 25 ದಿವಸ ಇರುತ್ತೆ. ಅದರಲ್ಲಿ ಒಬ್ಬೊಬ್ಬರಿಗೆ 3 ದಿವಸಕ್ಕೆ ಕ್ಲಿಯರ್ ಆಗೋತೈತೆ. ಆ ಥರ ಇರೋರು 4ನೇ ದಿವಸ ಖಂಡಿತ ಹೊರಡ್ಬೋದು. ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೂ ಹೋಗ್ಬೋದು, ಮನೆಯಲ್ಲೂ ಸಹ ನೀವು ಭಕ್ತಿನ ತಗೋಬೋದು. ಅವ್ರಿಗೆ ನೀವು ಪೂಜೆ ಮಾಡೋ ಅಂಥ ಟೈಮಲ್ಲಿ ನಂದಾದೀಪ ಹಚ್ಚಿ ಮನೆಯಲ್ಲಿ. ನಂದಾದೀಪ ಅಂದರೆ ಏನು? ಹಣತೆ ತೊಗೊಳ್ಳಿ, ಒಂದು ತಟ್ಟೆಲ್ಲ ಹಣತೆ 3 ಹಣತೆ ತೊಗೊಂಡು ಒಂದೊಂದು ಹಣತೆಲೂ 2 ಬತ್ತಿ ಹಾಕಿ ತುಪ್ಪ ಹಾಕ್ಬಿಟ್ಟು ದೀಪ ಹಚ್ಚಿ. 3 ದೀಪ ಯಾಕೆ ಹಚ್ಚಬೇಕು ಅಂತ ಅಂದರೆ, ಒಂದು ಗಣೇಶನಿಗೋಸ್ಕರ, ಇನ್ನು 2 ಮನೆ ದೇವ್ರಿಗೂ ಇಷ್ಟ ದೇವ್ರಿಗೂ ಅಂತ ಪೂಜೆ ಮಾಡ್ಕೊಳ್ಳಿ, ಖಂಡಿತ ಒಳ್ಳೆಯದಾಗುತ್ತೆ. ಅದೇ ರೀತಿ ಹೆಣ್ಮಕ್ಳು ಪರಿಪಾಲನೆ ಮಾಡಬೇಕು. ಯಾವ ರೀತಿ ಡ್ರೆಸ್ ಹಾಕ್ಕೋಬೋದು, ಯಾವ ರೀತಿ ಇರ್ಬೋದು ಅಂತ ಅಂದರೆ ನಿಮ್ಮ ಇಷ್ಟ, ಅದು ಯಾವ್ದು ಬೇಕೋ ಆದರೂ ಹಾಕ್ಬೋದು. ಆದರೆ ಕಾವಿ ಕಲರ್ ಇರೋ ಅಂಥದ್ದು ಹಾಕುವಾಗ ನಮ್ಮನ್ನು ನೋಡೋರು ಸಹ ಇವರು ಭಕ್ತರು ಅಂತ ಅನ್ಕೋತಾರೆ ಅನ್ನೋದಕ್ಕಿಂತ ನಮ್ಮ ಮನಸ್ಸು ಶಾಂತವಾಗುತ್ತೆ. ಆರೆಂಜ್ ಕಲರಲ್ಲಿ ನೋಡಿ ಯಾವಾಗಲೂ ನಮ್ಮ ಮನಸ್ಸು ಮೃದುವಾಗಿರುತ್ತೆ. ಅದೇ ರೀತಿ ಬೇರೆಯವ್ರ ಹತ್ರ ಇರೋ ನೆಗೆಟಿವ್ಸ್ನ ಏನು ಅನ್ನೋದು ಅರ್ಥ ಮಾಡ್ಕೊಳ್ಳೋ ಶಕ್ತಿ ಸಹ ಅದರಲ್ಲಿ ಸಿಗುತ್ತೆ. ಹಾಗಾಗಿ ಆರೆಂಜ್ ಕಲರ್ಗೆ ಪವರ್ಫುಲ್ ಜಾಸ್ತಿ ಯಾವಾಗಲೂ. ಯಾಕೆ ಅಂತಂದರೆ ಆ ಸೂರ್ಯದೇವ್ರಿಗೆ ಆರೆಂಜ್ ಕಲರೇನೆ, ರೆಡ್ ಆರೆಂಜು. ಅವರ ಕಿರಣ ಎಷ್ಟು ಪವರೋ ಅದೇ ರೀತಿ ಆ ಡ್ರೆಸ್ಸಲ್ಲೂ ಇರುತ್ತಂತೆ. ಅದಕ್ಕೋಸ್ಕರನೇ ಕಾವಿ ಡ್ರೆಸ್ ಸಂಬಂಧಪಟ್ಟಿದ್ದು ಯಾವುದಾಗಿದ್ರೂ ಸಹ ಹಾಕ್ಕೋಬೋದು. ಆರೆಂಜು ನಾನು ಹಾಕೋದು ಆರೆಂಜೇನೆ, ಆರೆಂಜ್ ಸಂಬಂಧಪಟ್ಟದ್ದು ನಾನು ಖಂಡಿತ ಹಾಕ್ಕೊತೀನಿ. ನಾನು ನೋಡೋರು ಯಾವಾಗ ನೋಡಿದ್ರೂ ಬರೀ ಆರೆಂಜೇ ಹಾಕ್ತೀರಾ ಅಂತಾರೆ. ನನಗೆ ಬರೋ ದೃಷ್ಟಿ ಆ ಆರೆಂಜಲ್ಲೇ ಹೋಗುತ್ತೆ. ಅದಕ್ಕೋಸ್ಕರನೇ ನಾನು ಹಾಕ್ಕೊಳ್ಳೋದು. ಒಂದೊಂದು ರೀತಿ ದೇವ್ರಿಗೂ ಕಲರ್ಗಳಿರುತ್ತೆ. ಯಾಕೆ ಅಂತ ಅಂದರೆ ಅಲ್ಲಿ ಬಂದಿರೋ ಅಂಥ ಆಗಿನ ಕಾಲದಿಂದನೂ ಬಂದಿರೋ ಅಂಥ ಶ್ರೇಷ್ಠ ಅದು. ಐದಿಗನ ಯಾರನ್ನೂ ಚೇಂಜ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾವು ಹಾಕ್ಕೊಳ್ಳೋ ಡ್ರೆಸ್ಸಲ್ಲೂ ಸಹ ಶಕ್ತಿ ಇದೆ, ನಾವು ಮಾಡೋ ಅಂಥ ಪೂಜೆಯಲ್ಲೂ ಸಹ ಶಕ್ತಿ ಇದೆ. ಎರಡನ್ನೂ ಹೊಲಿಸ್ಕೊಳ್ಬೇಕು ಖಂಡಿತ. ಹೆಣ್ಮಕ್ಳು ನೇಮಬದ್ಧ ಅನ್ನೋದೇನಿಲ್ಲ. ನ್ಯಾಯದಿಂದ ಇರಿ, ಭಕ್ತಿ ಭಾವನೆಯಿಂದ ಇರಿ, ದೊಡ್ಡವ್ರಿಗೆ ರೆಸ್ಪೆಕ್ಟ್ ಮಾಡಿ, ಮುಖ್ಯವಾಗಿ ತಾಯಿ ತಂದೆಗೆ ಮರ್ಯಾದೆ ಕೊಡಿ. ಖಂಡಿತ ಒಳ್ಳೆಯದಾಗ್ಲಮ್ಮ. ಅಮ್ಮ, ಏನು ಗೊತ್ತಾ, ಇವಾಗೊಂದು ನನಗೆ ಒಂದು ಪ್ರಶ್ನೆ ಇದೆ. ಯಾವ ರೀತಿಯಾದಂತಹ ಪ್ರಶ್ನೆ ಅಂದರೆ, ಈ ಒಂದು ದೈವತ್ವದ ಒಂದು ಪ್ರಶ್ನೆ ಬಂದಾಗ ನಿಮ್ಮಲ್ಲಿ ಮಾಹಿತಿ ಸಿಗುತ್ತೆ ಅನ್ನೋದು ಕೂಡ ನನಗೆ ಒಂದು ಅಭಿಪ್ರಾಯ ಇದೆ, ನಂಬಿಕೆ ಇದೆ. ಸೊ ಏನು ಗೊತ್ತಾ, ಈಗಿನ ಒಂದು ಕಾಲದಾಗಲಿ ಹಿಂದಿನ ಕಾಲದಾಗಲಿ ನಾನು ಅಷ್ಟು ಒಂದು ಇದು ಇರಲ್ಲ. ಸೊ ಏನಂದರೆ, ಇವಾಗ ದೇವರ ಒಂದು ಹೆಸರಲ್ಲಿ ಒಂದು ಪ್ರಾಣಿಗಳನ್ನ ಬಲಿ ಕೊಡ್ತಾರೆ. ಸೊ ದೇವರು, ನಾವು ಒಂದು ನಾವು ದೇವರು ಅಂದ ತಕ್ಷಣ ನಮ್ಮ ಒಂದು ದೇವರು ಯಾವುದೇ ಒಂದು ಮಾಂಸವನ್ನ ತಿಂದಿಲ್ಲ, ಯಾವ ಒಂದು ಪ್ರಾಣಿಗಳ ರಕ್ತವನ್ನ ಕುಡ್ದಿಲ್ಲ ಅನ್ನೋದು ನನಗೆ ಗೊತ್ತಿರೋಂತಹ ವಿಚಾರ. ಆದ್ರೆ ಕೆಲವರು ಏನಂತಾರೆ ಅಂದ್ರೆ, ದೇವಿಗೆ ಮಾರಮ್ಮಗಾಗ್ಲಿ, ಈಗ ಯಾವ ದೇವಿ ಕೆಲವೊಂದು ಪ್ರಾಣಿ ಬಲಿ ಕೇಳಿರ್ತಾರೆ ಅಂತ ಹೇಳಿ ಜನರು ಅದನ್ನು ಪಾಲಿಸ್ಕೊಂಡು ಬಂದಿದ್ದಾರೆ. ಸೊ ಪ್ರಾಣಿ ಬಲಿ ಕೊಡೋದ್ರಿಂದ ಆಗ್ಲಿ, ಪ್ರಾಣಿದೇ ಬಲಿ ಯಾಕೆ ಕೊಡ್ಬೇಕು? ಯಾಕೆ ದೇವರು ನರಬಲಿಯನ್ನ ಕೇಳೋದಿಲ್ವಾ? ಮನುಷ್ಯರ ಬಲಿಯನ್ನು ಕೇಳ್ಬೋದಾಗಿತ್ತಲ್ವಾ ದೇವರು ಅನ್ನೋದು ನನ್ನ ಒಂದು ಪ್ರಶ್ನೆ. ಯಾಕೆ ಪ್ರಾಣಿಗಳನ್ನೇ ಬಲಿ ಕೊಡ್ಬೇಕು? ಪ್ರಾಣಿಗಳ ಒಂದು ಜೀವ, ಅದು ಕೂಡ ಒಂದು ಜೀವ. ಪ್ರಕೃತಿಯ ಒಂದು ನೋಡ್ಬೇಕಾದ್ರೆ ನಮ್ ತರ ಬದುಕೋದಕ್ಕೆ ಆ ಪ್ರಾಣಿಗಳಿಗೂ ಒಂದು ಅಧಿಕಾರ ಇದೆ. ಸೊ ಈ ಅಧಿಕಾರದಲ್ಲಿ ಮನುಷ್ಯರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ದೇವರ ಹೆಸರಲ್ಲಿ ಪ್ರಾಣಿಗಳನ್ನ ಬಲಿ ಕೊಡ್ತಾ ಇದ್ದಾರೆ. ಸೊ ಪ್ರಾಣಿಗಳನ್ನ ಕೊಡ್ಬಿಟ್ಟು ತಮ್ಮ ಒಂದು ಕುಟುಂಬದವರಿಗೆ ಬಲಿ ಕೊಡ್ಬೋದಲ್ಲ, ಪ್ರಾಣಿಗಳನ್ನ ಯಾಕೆ ಬಲಿ ಕೊಡ್ಬೇಕು? ಅದನ್ನು ಒಂದು ಮೂಕ್
ಜೀವ. ಅಂದ್ರೆ ಒಂದು ಪ್ರಾಣಿಗಳನ್ನ ಬಲಿ ಕೊಡ್ಬೇಕಾದ್ರೆ ಪ್ರಾಣಿಗಳು ಮನ್ಸಲ್ಲಿ ಅನ್ಕೊಳ್ತಿರ್ತಂತೆ, ಅಂದ್ರೆ ಒಂದು ಶಾಪವನ್ನ ಹಾಕುತ್ತಂತೆ, ಕಣ್ಣೀರಿಡುತ್ತೆ ತನ್ನ ಕುಟುಂಬ. ಹೇಗೆ ನಾವು ನಮ್ಮ ಕುಟುಂಬವನ್ನ ಬಿಟ್ಟು ಹೋಗ್ಬೇಕಾದ್ರೆ ಏನಾದ್ರು ಆದ್ರೆ ನಮ್ಮಲ್ಲಿ ಒಂದು ಭಾವನೆ ಮೂಡುತ್ತೆ, ಒಂದು ಭಯದ ವಾತಾವರಣ ಮೂಡುತ್ತೆ, ಹೇಗ್ ಬಿಟ್ಟು ಹೋಗ್ಬೇಕು ಇವ್ರನ್ನ ಅನ್ನೋದು ಒಂದು ಕಣ್ಣಲ್ಲಿ ಆಗ್ಲಿ ಮನಸ್ಸಲ್ಲಿ ಒಂದು ಕಣ್ಣೀರನ್ನ ತರಿಸುತ್ತೆ. ಪ್ರಾಣಿಗಳಿಗೂ ಒಂದು ಮನಸ್ಸಿರುತ್ತೆ ಅದೇ ರೀತಿಯಾಗಿ. ಸೊ ಪ್ರಾಣಿ ಒಂದು ಕುಟುಂಬವನ್ನ ಬಿಟ್ಟು ಹೋಗ್ಬೇಕಾದ್ರೆ ನನ್ನ ಕುಟುಂಬವನ್ನ ಬಿಟ್ಟು ಹೋಗ್ತೀನಿ ಅನ್ನೋದು ಕೂಡ ಪ್ರಾಣಿಯಲ್ಲಿ ಮನ್ಸಲ್ಲಿ ಬರುತ್ತೆ. ಇವರು ಅದನ್ನ ಬಲಿ ಕೊಡ್ಬೇಕಾದ್ರೂ ಅದನ್ನೂ ಮನ್ಸಲ್ಲಿ ಅನ್ಕೊಳ್ತಿರುತ್ತೆ. ಕಣ್ಣೀರ್ ಎಷ್ಟೋ ಒಂದು ಪ್ರಾಣಿಗಳನ್ನ ಬಲಿ ಕೊಡ್ಬೇಕಾದ್ರೆ ಕಣ್ಣಲ್ಲಿ ನೀರು ಬರುತ್ತಿತ್ತು, ನೋಡಿದೀವಿ. ನಮ್ಮ ಗೋಮಾತೆ ಅಂತ ಕರಿತೀವಿ, ಗೋಮಾತೆಯ ಕಣ್ಣಲ್ಲಿ ಕೂಡ ಎಷ್ಟೊಂದು ಕಣ್ಣೀರನ್ನ ನೋಡಿದೀವಿ. ಇನ್ನು ಪ್ರಾಣಿಗಳ ವಿಚಾರಕ್ಕೆ ಬಂದ್ರೆ ಕುರಿಗಳನ್ನ ಬಲಿ ಕೊಡ್ತಾರೆ, ಕೋಳಿ, ಈ ತರ ಎಲ್ಲ ಒಂದು ಪ್ರಾಣಿಗಳನ್ನ ಬಲಿ ಕೊಟ್ಟು ಅದನ್ನ ದೇವರ ಹೆಸರಲ್ಲಿ ಒಂದು ನೈವೇದ್ಯ ಅನ್ನೋ ಹೆಸರಲ್ಲಿ ಸುಮ್ಮನೆ ದೇವ್ರಿಗೆ ತೋರಿಸ್ಕೊಂಡು ತಾವು ಅದನ್ನ ಸೇವನೆ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ನನಗೆ ಒಂದು ಪರ್ಸನಲಿ ಆಗಿ ಕೂಡ ನಿಮ್ಮ ಹತ್ರ ಒಂದು ಇದಕ್ಕೆ ನನಗೆ ಒಂದು ಪರಿಹಾರ ಸಿಗುತ್ತೆ, ಇದಕ್ಕೆ ಏನಿದೆ, ಇದ್ರ ಮಹತ್ವ ಏನು ಅನ್ನೋದು ತಿಳ್ಕೊಡ್ಸಿ ನನ್ನ ನಂಬಿಕೆ ಇದೆ. ನನಗೆ ಇದ್ರ ಬಗ್ಗೆ ಹೇಳ್ಕೊಡಿ. ಆದರೆ ಮೂಢನಂಬಿಕೆಯಲ್ಲಿರ್ತಕ್ಕಂಥ ಕೆಲವೊಂದು ಜನರಿಗೆ, ಪ್ರಾಣಿಯನ್ನ ಬಲಿ ಕೊಡೋರಿಗೆ ಇದ್ರ ಬಗ್ಗೆ ಈ ಒಂದು ಕಾರ್ಯಕ್ರಮದ ಮೂಲಕ ಇದ್ರ ಮಹತ್ವ ಗೊತ್ತಾಗಲಿ, ಪ್ರಾಣಿ ಬಲಿ ಕೊಡಬಾರ್ದು ಅನ್ನೋದು ಕೂಡ ನನಗೆ ಇದು ಬೇಕು ಅನ್ನೋದು. ನೋಡಿ, ಈಗ ಹೇಳಬೇಕು ಅಂತಂದರೆ ಅವ್ರು ಕೇಳಿದಂಥ ವಿಷಯ ಎಷ್ಟು ದೊಡ್ಡ ವಿಷಯ ಅಲ್ವೇ. ನನಗೆ ರಾಘವೇಂದ್ರ ಸ್ವಾಮಿ ಎಷ್ಟು ಕೊಟ್ಟಿದ್ದಾರೋ ಜ್ಞಾನೋದಯ, ಅಷ್ಟರ ಮಟ್ಟಿಗೆ ನಾನು ಹೇಳ್ತೀನಿ. ಇದು ಕೇಳೋ ಅಂಥವ್ರಿಗೆ ನೋವು ಸಹ ಆಗ್ಬೋದು, ಮಾಡಿರೋ ಅಂಥವ್ರಿಗೆ ಖಂಡಿತ ಈಗ ಯೋಚನೆ ಸಹ ಬರ್ಬೋದು. ಇದು ಸತ್ಯ, ಅವ್ರು ಕೇಳ್ತಾ ಇರೋದು ಎಲ್ಲ ವಿಷಯನೂ ಸತ್ಯನೇ. ಯಾಕೆ ಅಂತಂದರೆ ನೋಡಿ, ನರ ಬಲಿ ಅನ್ನೋ ಅಂಥದ್ದು ಯಾರಿಗೂ ಪ್ರಾಣಿ ಪಕ್ಷಿನ ಮಾತ್ರನೇ ಕೊಡ್ತಾ ಇದ್ದಾರೆ, ಯಾಕೆ ಮನುಷ್ಯನ ಕೊಡಬಾರ್ದಾಗಿತ್ತೆ ಅನ್ನೋದು ಎಷ್ಟು ದೊಡ್ಡ ಪ್ರಶ್ನೆ ಅಲ್ವಾ. ಹಾಗಾಗಿ ಕಾಲದಿಂದನೂ ಮನುಷ್ಯನ ಕೊಡದೆ ಬರೀ ಏನು ಬಾಯಿ ತೆಗೆದು ನನಗೆ ಕಷ್ಟ ಇದೆ ಅಂತ ಹೇಳ್ಕೊಳ್ಳೋ ಶಕ್ತಿ ಇಲ್ದಿರ ಇರೋಂಥ ಪ್ರಾಣಿಗಳನ್ನೇ ಕೊಡ್ತಾ ಇದ್ದಾರೆ. ಯಾಕೆಂದರೆ ಮೂಗ್ಜೀವನ ಕೊಟ್ಟರೆ ಯಾರು ಕೇಳೋಕ್ಕಾಗಲ್ಲ, ಅದು ಬಂದು ನಮ್ಮ ಹತ್ರ ಅವ್ರ ಫ್ಯಾಮಿಲಿಲೂ ಬಂದು ಯಾರು ನಮ್ಮ ಹತ್ರ ಕ್ವಶನ್ ಮಾಡೋಕ್ಕಾಗಲ್ಲ ಅನ್ನೋ ಅಂಥದ್ದು ಒಂದು ಧೈರ್ಯ. ಅದೇ ರೀತಿ ಆ ಧೈರ್ಯ ಫಸ್ಟ್ ನೋಡಿ, ನರಬಲಿ ಏನಕ್ಕೋಸ್ಕರ ಕೊಡ್ತಾ ಇದ್ದಾರೆ ಅಂದರೆ, ಒಂದು ದೇವಿ ಇದ್ದಾರೆ. ಇವಾಗ ಮಹಾಮಾರಿಯಮ್ಮ ಕೂತಿದ್ದಾರೆ ಅಂದರೆ ಮಾರಿ ಅಂತ ಹೇಳ್ಬಾರ್ದು, ಅವ್ರಿಗೆ ಮಹಾಮಾರಿಯಮ್ಮನೇ ಅಂತ ಹೇಳಬೇಕು. ನೋಡಿ, ಮಾರಿಯಮ್ಮ ಅಂದರೆ ನಮ್ಮನ್ನು ಅವರಲ್ಲಿರೋ ಕೋಪನ ನಮಗೆ ತಳ್ಳುತ್ತಾರಂತೆ. ಅವರು ನಮ್ಮ ಹತ್ರ ಇರೋದು ಒಳ್ಳೆತನ ತೊಗೊಂಡು ಶಾಂತವಾಗಿ ಕೂತಿರ್ತಾರಂತೆ. ಅದಕ್ಕೆ ಆ ರೀತಿ ಮಾರಿ ಅಂತ ಹೇಳಲೇಬಾರ್ದು, ಮಹಾಮಾರಿಯಮ್ಮ ಅಂತ ಹೇಳಬೇಕು. ಮಹಾ ಅಂತ ಯೂಸ್ ಮಾಡುವಾಗ ಆ ತಾಯಿ ನನಗಿಂತ ಇನ್ಯಾರೂ ಇಲ್ಲ ಅಂತ ಅನ್ಕೊತಾಳಂತೆ, ಆಯ್ತಾ. ಹಾಗಾಗಿ ಮಹಾ ತಾಯಿನ ಯಾವ ಕಾರಣಕ್ಕೂ ಸರಿ ಮಾರಿ ಅಂತ ಕರಿಲೇಬಾರ್ದು. ನೋಡಿ, ಅವ್ರ ಹಿಂದ್ಗಡೆ ಇರೋಂಥ ರಾಕ್ಷಸರುಗಳಿಗೇ ಆ ಬಲಿ, ಆಯ್ತಾ. ಯಾಕೆ ಆ ರಾಕ್ಷಸರುಗಳಿಗೆ ಬಲಿ ಕೊಡಬೇಕು ಅಂದರೆ, ಆ ದೇವಿ ಬರೋಂಥ ಕಷ್ಟ ನಷ್ಟದಿಂದ ಬರೋಂಥ ಭಕ್ತರುಗಳಿಗೆ ಒಳ್ಳೇದು ಮಾಡಬೇಕು, ಅವರಿಂದ ಇರೋಂಥ ದೋಷಗಳೆಲ್ಲ ಕಳಿಬೇಕು, ಪಾಪಗಳು ಕಳಿಬೇಕು, ಒಳ್ಳೇದಾಗಬೇಕು ಅಂದರೆ ಆ ಹಿಂದೆ ಇರೋಂಥ ರಾಕ್ಷಸರುಗಳಿಗೆ ಊಟ ಕೊಡಲೇಬೇಕಂತೆ. ಹಾಗಾಗಿ ಅವ್ರಿಗೆ ಊಟ ಏನು ಅಂದರೆ, ಆಗಿನ ಕಾಲದಲ್ಲೇ ನೋಡಿ, ಕೃತಾಯುಗ ತೇತ್ರಾಯುಗ ದ್ವಾಪರ ಯುಗದಲ್ಲೇ ಎಲ್ಲರೂ ರಾಕ್ಷಸರು ಅವ್ರವ್ರನ್ನೇ ಅವ್ರವ್ರು ನೋಡ್ಕೊಂಡೇ ತಿಂದಿದ್ದಾರೆ. ಕಾರಣ ಜ್ಞಾನ ಇಲ್ದಿರ. ಆ ಜ್ಞಾನ ಇತ್ತು ಅಂದರೆ ಅವ್ರು ಆ ಕೆಲಸ ಮಾಡ್ತಾ ಇರಲಿಲ್ಲ. ಈಗಲೂ ಸಹ ಅವ್ರಿಗೆ ಊಟ ಅಂದರೆ ಏನೂ ಗೊತ್ತಿಲ್ವಂತೆ, ಈಗಲೂ ಸಹ ಅವ್ರಿಗೆ ಬೇಕಾಗಿರೋದು ನರಬಲಿನೇ ಅಂತೆ. ಹಾಗಾಗಿ ಪ್ರಾಣಿ ಪಕ್ಷಿಗಳನ್ನ ಯಾಕೆ ಬಲಿ ಕೊಡ್ತಾರೆ ಅಂದರೆ, ಆ ಹಿಂದೆ ಇರೋ ರಾಕ್ಷಸರುಗಳನ್ನ ಶಾಂತ ಮಾಡೋಕ್ಕೋಸ್ಕರನೇ. ಈಗ ನೋಡಿ, ಒಂದು ದೇವಸ್ಥಾನಕ್ಕೆ ಹೋದರೆ, ಇವಾಗ ನಾರಾಯಣನ ದೇವಸ್ಥಾನಕ್ಕೆ ಹೋಗ್ತೀವಿ, ದ್ವಾರ ಬಾಲಕರು ಇಬ್ಬರು ಇರ್ತಾರೆ. ಯಾರವರು? ಭಕ್ತ ಪ್ರಹ್ಲಾದ ರಾಜರ ತಂದೆನೂ ಚಿಕ್ಕಪ್ಪನೇ. ಕಾರಣ ಏನು ಅಂದರೆ, ಹಿರಣ್ಯಕಶಿಪು ಹಿರಣ್ಯಾಕ್ಷನ್. ಯಾಕೆ ಅವರಿಬ್ಬರು ಅಲ್ಲಿ ನಿಂತಿದ್ದಾರೆ ಅಂದರೆ, ಕೃತಾಯುಗದಲ್ಲಿ ಭಕ್ತ ಪ್ರಹ್ಲಾದ ಸ್ವಾಮಿ ಹತ್ರ ನಾರಾಯಣ ನಿನಗೇನು ಬೇಕು ವರ ಅಂತ ಕೇಳುವಾಗ ಅವರಿಬ್ರಿಗೂ ಮೋಕ್ಷ ಕೊಡಿ ಅಂತ ಕೇಳಿದ್ರಂತೆ. ಕೊಟ್ಟಾಗ ನನ್ನ ವೈಕುಂಠದಲ್ಲೇ ಅವರಿಬ್ಬರೂ ಒಂದು ದ್ವಾರಪಾಲಕರಾಗಿ ಇರಲಿ ಅಂತ ಹೇಳಿದ್ದಕ್ಕೇ ಈಗಲೂ ಸಹ ನಾರಾಯಣನ ದೇವಸ್ಥಾನಕ್ಕೆ ಹೋದರೆ ಅವ್ರನ್ನ ನಮಸ್ಕಾರ ಮಾಡಿಬಿಟ್ಟೇ ನೀವು ಹೋಗಬೇಕು. ಫಸ್ಟು ನಮ್ಮ ಕಷ್ಟ ಅವ್ರ ಹತ್ರ ಹೇಳ್ಕೊಬೇಕು, ಆವಾಗಲೇ ನಮ್ಗೆ ಒಳ್ಳೇದಾಗೋದು. ಕಾರಣ ಏನು ಅಂತಂದರೆ, ಅಷ್ಟು ಅವ್ರಿಗೆ ಶಕ್ತಿ ಇದೆಯಂತೆ. ಅದೇ ರೀತಿ ಹಿಂಭಾಗದಲ್ಲಿ ಬರೋ ಅಂಥ ರಾಕ್ಷಸರುಗಳನ್ನ ಶಾಂತಿ ಮಾಡಬೇಕು ಅಂದರೆ ಯಾವುದೋ ಒಂದು ಅವ್ರಿಗೆ ನೈವೇದ್ಯ ಬೇಕೇ ಬೇಕಂತೆ. ಆ ತಾಯಿಗಾಗಲಿ ದೇವ್ರಿಗಾಗಲಿ ಅಲ್ಲ ಬಲಿ. ಕಾರಣ ಅದನ್ನೇ ಕೊಡಬೇಕಾ ಅಂತ ಅಂದರೆ, ಅದನ್ನೇ ಕೊಟ್ಟು ಕಾಲದಿಂದನೂ ಬಂದಿರೋ ಅಂಥದ್ದು. ಯಾಕೆ ಅಂದರೆ, ರಾಕ್ಷಸರುಗಳಿಗೆ ಊಟ ನೈವೇದ್ಯ ಬೇಕಾಗಿಲ್ವಂತೆ, ಊಟ ತಿಂದಿದ್ದು ಇಲ್ವಂತ ಅವ್ರುಗಳು.
ಊಟ ಅಂದರೆ ಏನು ಅಂತಲೇ ಅವ್ರುಗಳಿಗೆ ಗೊತ್ತಿಲ್ಲ. ಇವಾಗ ಅನ್ನ ಪ್ರಸಾದ ಇದೆ, ನಾವೇನೋ ಒಂದು ಹೆಸರು ಕಾಳು ಮಾಡಿ ಒಗ್ಗರಣೆ ಹಾಕಿ ಭಗವಂತನಿಗೆ ಶ್ರೇಷ್ಠತೆಯಿಂದ ನೈವೇದ್ಯ ಮಾಡ್ತೀವಿ, ಇಲ್ಲ ಅಂತಂದರೆ ಪಾಯಸ ಮಾಡ್ತೀವಿ, ಪೊಂಗಲ್ ಮಾಡ್ತೀವಿ, ಈ ಥರ ನಾನಾ ವಿಧವಾಗಿದ್ದು ಅಡುಗೆ ಮಾಡಿ ಊಟ ಮಾಡಿ ಅವ್ರಿಗೆ ಅದು ಬೇಕಾಗಿಲ್ವಂತೆ. ಯಾಕೆ ಅಂದರೆ ಒಂದೊಂದು ಡ್ರಾಪ್ ರಾಕ್ಷಸರುಗಳನ್ನ, ಆ ಡ್ರಾಪ್ ರಕ್ತನೂ ಪ್ರಪಂಚದಲ್ಲಿ ಬಿದ್ದಿದ್ದನ್ನು ಇನ್ನೂ ಆಹುತಿ ಹಾಗೆ ಅವ್ರು ತೊಗೊಳ್ತಾನೇ ಇದ್ದಾರೆ. ಕಾರಣ ಅದಕ್ಕೋಸ್ಕರನೇ ನರಬಲಿ ಕೊಡ್ತಾರೆ. ಇವತ್ತಿನ ದಿವಸ ಏಕಾದಶಿ ದಿವಸ ನಾನು ಅದು ಹೇಳ್ಬಾರ್ದಾಗಿತ್ತು, ಹೇಳ್ತಾ ಇದ್ದೀನಿ. ಯಾಕೆ ಅಂದರೆ ನನ್ನ ಕರ್ತವ್ಯ ಇದು, ಹೇಳಲೇಬೇಕು. ನಾನು ಇಲ್ಲಿ ಕೂತ್ಕೊಂಡು ಒಬ್ರಿಗೆ ಪ್ರಶ್ನೆ ಕೇಳ್ತಾರೆ ಅಂದರೆ ಅದಕ್ಕೆ ಆನ್ಸರ್ ನಾನು ಹೇಳ್ದಿರ ಇರಬಾರ್ದು ನೋಡಿ. ಹಾಗಾಗಿ ಆ ರಾಕ್ಷಸರುಗಳಿಗೋಸ್ಕರನೇ ಊಟ ವಿನಃ ಆ ದೇವ್ರುಗಳಿಗಲ್ಲ. ದೇವತೆಗಳಿಗೂ ಸರಿ ನಾನ್ ವೆಜ್ ನೈವೇದ್ಯ ಇಲ್ಲವೇ ಇಲ್ಲ. ಅದೇ ಕಾರಣ ಮೂಢನಂಬಿಕೆ ನಂಬೇಡಿ. ಇವ್ರಿಗೆ ನೈವೇದ್ಯ ಮಾಡಿದ್ದಾರೆ ದೇವ್ರಿಗೆ ಅಂತ ಹೇಳ್ಬೇಡಿ. ಪಾಪ ನೀವು ಮಾಡೋ ಅಂಥ ಪಾಪ ಕಾರ್ಯದಲ್ಲಿ ನೋಡಿ, ನಾನ್ ವೆಜ್ ತಿನ್ನೋರೆಲ್ಲರೂ ಒಂದು ತಪ್ಪು ಹಾಕ್ತಾನೇ ಇದೆ. ಕಾರಣ ಆರೋಗ್ಯದಲ್ಲಿ ಏರುಪೇರು ಇರುತ್ತೆ. ಪ್ಯೂರ್ ವೆಜಿಟೇರಿಯನ್ ತಿನ್ನೋರಿಗೂ ಇದೆ, ಇಲ್ಲ ಅಂತ ನಾನು ಹೇಳಲಿಲ್ಲ. ಕಾರಣ ಏನು ಅಂತಂದರೆ ಒಂದು ಇಷ್ಟ ಇಲ್ದಿರ ಹೋಗ್ತಾರೆ, ಊಟ ಮಾಡಿ ಬರ್ತಾರೆ, ಆರೋಗ್ಯದಲ್ಲಿ ತೊಂದರೆ ಆಗುತ್ತೆ. ಅದು ಅವರವ್ರ ಇಷ್ಟ. ಆದರೆ ನಾನ್ ವೆಜ್ಜನ್ನು ದೇವರಿಗೆ ನೈವೇದ್ಯ ಮಾಡಿ ಮತ್ತು ಎಲ್ರಿಗೂ ಅದು ದಾನ ಮಾಡ್ತಾರೆ ಅಂದರೆ ಅದು ಪಾಪ ಕರ್ಮನೇ ವಿನಃ ಧರ್ಮಕರ್ಮ ಅಲ್ಲ. ಪಾಪ ಕರ್ಮ ಅನ್ನೋಂಥದ್ದು ಯಾಕೆ ಅಂತಂದರೆ ಅದಕ್ಕೂ ಬಿಟ್ಟು ಬೇರೆ ಏನಾದರೂ ಮಾಡ್ಬೋದಲ್ವಾ ಅಂತ ಅಂದರೆ ಅವರೂ ಸಹ ಒಂದು ಪ್ರಾಣನ ಎತ್ತಿ ನೋಡಿ, ಒಂದು ಪ್ರಾಣ ಎತ್ಬಿಟ್ಟು ಇನ್ನೊಂದು ಪ್ರಾಣ ಚೆನ್ನಾಗಿರ್ಬೇಕಾ? ಬೇಕಾಗಿಲ್ಲ ಅಲ್ವಾ? ಆ ಪ್ರಾಣ ಬಲಿನೇ ಕೊಡಬೇಕು ಅನ್ನೋ ಅವಶ್ಯಕತೆಯೇ ಇಲ್ವೇ? ಆ ಭಗವಂತನ ಹತ್ರ ಕ್ಷಮೆ ಕೇಳಿ ಅದಕ್ಕೆ ಬದಲು ನೀವೇನಾದರೂ ನೈವೇದ್ಯಗಳು ಮಾಡಿ, ಅದನ್ನು ಮಾಡ್ಬೋದಲ್ವಾ? ಖಂಡಿತ ಮಾಡ್ಬೋದು. ಆದರೆ ಆಗಿನ ಕಾಲದಿಂದ ಬಂದಿರೋ ಅಂಥದ್ದನ್ನು ಅವ್ರುಗಳು ನಿಲ್ಲಿಸಬಾರ್ದು ಅಂತಲೇ ಈ ಪ್ರಕಾರವಾಗಿ ಹೋಗ್ತಾ ಇದೆ. ಅದನ್ನು ಖಂಡಿತವಾಗಿ ಮೂಗ್ ಜೀವನೇ ಕೊಡಬೇಕಾ ಬಲಿ ಅಂತ ನೋಡಿ. ಕತ್ತರಿಸ್ತವನು ಬರೋ ಜನ್ಮದಲ್ಲೇ ಅವನ ಕತ್ತೇ ಕತ್ತರಿಸ್ಕೊಂಡು ಹೋಗ್ತಾನಂತೆ. ಅದು ಪಾಪ ಇದೆ. ಪಟ್ಟವನು ವೆಟ್ಟದಾನ್ ಸಾವಾನು ಅಂತ. ಆ ಥರ ನನಗೆ ತಮಿಳ್ನಾಡಲ್ಲಿ ತುಂಬ ಗುರುಗಳು, ಈ ಸಿದ್ಧರುಗಳನ್ನ, ಮಹರ್ಷಿಗಳನ್ನ ತುಂಬ ನಾನು ಮೀಟ್ ಮಾಡಿ ಬಂದಿದ್ದೀನಿ. ಅವ್ರುಗಳೆಲ್ಲ ನನಗೆ ಹೇಳ್ಕೊಟ್ಟಿದ್ದಂಥ ಪಾಠಗಳು ತುಂಬ ಇದೆ. ಅದು ತಮಿಳ್ನಾಡಲ್ಲಿ ಸುಮಾರು ಒಂದು 30-35 ವರ್ಷ ನಾನಿದ್ದೆ. ಅವ್ರು ಹೇಳ್ಕೊಟ್ಟಿದ್ದಂಥ ಪಾಠಗಳು ಯಾವುದೂ ನನ್ನಿಂದ ಮರೆಯೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ರಾಕ್ಷಸರುಗಳಿಗೆ ಅದೆಲ್ಲನೂ ಮತ್ತೆ ದೇವ್ರುಗಳಿಗಲ್ಲ. ಅದು ತಪ್ಪು ಅಂತಲೂ ಹೇಳೋಕ್ಕಾಗಲ್ಲ, ಸರಿ ಅಂತಲೂ ಹೇಳೋಕ್ಕಾಗಲ್ಲ. ಇಂದಿನ ಕಾಲದಿಂದ ಬಂದಂಥ ರಾಕ್ಷಸರುಗಳಿಗೆ ಅದು ಊಟ ಅಷ್ಟೇ ವಿನಃ ಬೇರೆ ಇಲ್ಲ. ಗುರುವೇ ಶರಣಂ. ಧನ್ಯವಾದಗಳು ಅಮ್ಮ. ನಿಮ್ಮ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಇದು ಸೂರ್ಯ ನಮಸ್ಕಾರದ ಬಗ್ಗೆ ಆಗಲಿ, ಮಂತ್ರಾಲಯದ ಗುರು ರಾಘವೇಂದ್ರ ರಾಯರು ಮಂತ್ರಾಲಯದಲ್ಲಿ ಯಾಕೆ ನೆಲೆಸಿದ್ರು, ಮಂತ್ರಾಕ್ಷತೆಯ ಬಗ್ಗೆ, ಇನ್ನು ಪ್ರಾಣಿ ಬಲಿ, ಇದೆಲ್ಲದ್ರ ಬಗ್ಗೆ ನಮಗೆ ಮಾಹಿತಿಯನ್ನು ತಿಳಿಸ್ಕೊಟ್ರಿ. ತಮಗೆ ತುಂಬ ಹೃದಯವಾದಂತಹ ಧನ್ಯವಾದಗಳಮ್ಮ. ನಿಮಗೂ ರಾಘವೇಂದ್ರ ಸ್ವಾಮಿ ಆಶೀರ್ವಾದ ಕೊಡ್ಲಮ್ಮ. ನಾಳೆ ಶಿವನ ಹೇಳೋಣ. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಒಂದು ಗುರುಮಾತಾ ಗುರುವಾಣಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಶ್ರೀ ಗುರು ರಾಘವೇಂದ್ರ ರಾಯರ ಒಂದು ಆರಾಧನೆ ಯಾವ ರೀತಿಯಾಗಿ ಮಾಡಬೇಕು, ಸೂರ್ಯದೇವರ ಆರಾಧನೆ ಯಾವ ರೀತಿಯಾಗಿ ಮಾಡಬೇಕು, ಹಾಗೆ ದೇವರಿಗೆ ಬಲಿ ಕೊಡಬೇಕಾದ್ರೆ ದೇವರ ಒಂದು ಪ್ರಾಣಿಗಳನ್ನು ಯಾಕೆ ಬಲಿ ಕೊಡ್ತಾರೆ, ಯಾಕೆ ಬಲಿ ಕೊಡಬಾರ್ದು ಅನ್ನೋದ್ರು ಕೂಡ ಗುರುಮಾತಾ ಅವರು ನಮಗೆ ತಿಳಿಸ್ಕೊಟ್ರು. ಅವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಇನ್ನು ನಾಳೆ ಒಂದು ನೇರ ಪ್ರಸಾರ ಗುರುಮಾತಾ ಗುರುವಾಣಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಮತ್ತೆ ಅನೇಕ ವಿಷಯಗಳ ಬಗ್ಗೆ ಚರ್ಚೆ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಒಂದು ಗುರುಮಾತಾ ಗುರುವಾಣಿ ಸಂಚಿಕೆಯನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ